ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ಒಂದು ಎನರ್ಜಿ ಡ್ರಿಂಕ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು, ತುಂಬಾ ಟೇಸ್ಟಿ ಇರುತ್ತೆ. ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಕಾಲು ಲೋಟ ಅಷ್ಟು ಚಿರೋಟಿ ರವೆ ಹಾಕ್ಕೊಳ್ಬೇಕು. ಜಾಸ್ತಿ ಹಾಕ್ಬಾರ್ದು. ಚಿರೋಟಿ ರವೆನೇ ತಗೊಳ್ಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಉರಿ ಜಾಸ್ತಿ ಇಡಬಾರ್ದು. ನಿಧಾನಕ್ಕೆ ಹುರಿದ್ರೆ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಡ್ರಿಂಕ್ ಮಾಡೋದ್ರಿಂದ ನಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟೇ ಬೇಕಾಗಲ್ಲ. ಬೆಳಗ್ಗೆ ಒಂದೂವರೆ ಲೋಟ ಅಷ್ಟು ತೊಗೊಂಡ್ರೆ ನಾವು ಮಧ್ಯಾಹ್ನ ಬೇಕಾದರೆ ಲಂಚ್ ಅವರ್ಗೆ ಊಟ ಮಾಡ್ಬೋದು. ಸಂಜೆ ಟೀ ಕಾಫಿ ಬದಲು ಇದನ್ನ ತಗೊಂಡ್ರೆ ಹೆಲ್ತ್ಗೂ ಒಳ್ಳೆಯದು, ಮತ್ತು ನಮ್ಗೆ ಹೊಟ್ಟೆ ಹಸಿವು ಆಗಲ್ಲ. ಅರ್ಜೆಂಟಾಗಿ ನಮ್ಗೆ ಏನಾದರೂ ಟಿಫನ್ ಮಾಡೋಕ್ಕಾಗಲ್ಲ, ಏನೋ ಹೊರಗಡೆ ಹೋಗಬೇಕು, ಆ ಥರ ಇದ್ದಾಗ ಈ ಥರದ್ದು ಒಂದು ಲೋಟ ಕುಡಿದ್ರೆ ನಾವು ಮಧ್ಯಾಹ್ನದವರೆಗೂ ಹೊಟ್ಟೆ ಹಸಿದಿರೇ ಇರ್ಬೋದು. ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡಿ. ಒಂದು ಮಿಕ್ಸಿ ಜಾರ್ ತೊಗೊಂಡು, ಈ ಚಿಕ್ಕ ಜಾರ್ ಆದರೆ ಸಾಕಾಗುತ್ತೆ, ಸ್ವಲ್ಪ ಹಸಿ ಕಾಯಿ ಕಟ್ ಮಾಡ್ಕೊಂಡಿರೋಂಥದ್ದು, 1 ಸ್ಪೂನು ಗಸಗಸೆ, ಹುರ್ಗಡ್ಲೆ 2ರಿಂದ 3 ಚಮಚ. ತುಂಬಾ ರುಚಿ ಇರುತ್ತೆ. ನೋಡಿ, ಏಲಕ್ಕಿ ಒಂದಾದರೆ ಸಾಕು. ಏಲಕ್ಕಿ ಜಾಸ್ತಿ ಆದರೆ ಅದರದ್ದೇ ಘಮ ಬಂದರೆ ಒಂಥರ ಕುಡಿಯೋದಕ್ಕಾಗಲ್ಲ. ನೋಡಿ, ಫಸ್ಟು ನೀರು ಹಾಕ್ದೇ ಒಂದು ಸ್ವಲ್ಪ ಪೌಡ್ರ್ ಥರ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ನೋಡಿ, ಈ ಥರ ಮಾಡ್ಕೊಂಡ್ಮೇಲೆ ಆಮೇಲೆ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ರುಬ್ಬಿದಾಗಿದೆ. ನೋಡಿ, ಈ ಥರ ನೈಸಾಗಿರಬೇಕು. ನೋಡಿ, ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಈಗ ನಾವೇನು ರುಬ್ಬಿದ್ದೀವಿ ಅದನ್ನು ಇದಕ್ಕೆ ಸೇರಿಸ್ಬೇಕು. ಸ್ವಲ್ಪ ನೀರು ಹಾಕಿ ನೋಡಿ ಹಾಕ್ಕೊಂಡು, ನಮ್ಗೆ ನೀರು ನೋಡಿಕೊಂಡು ಇದು ತೆಳುವಿರಬೇಕು ತುಂಬ, ಹಾಗೆ ಕುಡಿಯೋದಕ್ಕೆ. ನೀರು ತುಂಬಾ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ರವೆ ಸೇರಿಸೋದ್ರಿಂದ ತುಂಬ ಗಟ್ಟಿ ಥರ ಆಗುತ್ತೆ, ನೀರು ಹಾಕ್ಕೊಂಡ್ರೆ ಸರೋಗುತ್ತೆ. ನೋಡಿ, ಇಷ್ಟು ತೆಳುವಿರಬೇಕು. ಇನ್ನೂ ಬೇಕಾದ್ರೂ ತೆಳು ಮಾಡ್ಕೊಳ್ಬೋದು. ಅದು ಆರಿದ ಮೇಲೇನೂ ಗಟ್ಟಿಯಾಗಬಾರ್ದು, ಅಷ್ಟೇ ತೆಳುವಿರಬೇಕು. ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಬೇಕು. ನೋಡಿ, ಕುದಿ ಬರ್ತಾ ಇದೆ. ಡಯಟಲ್ಲಿರೋರು, ಆಯಿಲ್ ಪದಾರ್ಥ ಏನು ತಿಂದೇ ಇರೋ ಅಂಥವರು ಈ ಥರ ತಗೊಳೋದ್ರಿಂದ ಬೆಳಗ್ಗೆ ಬ್ರೇಕ್ಫಾಸ್ಟು ತಗೊಳ್ಳೋ ಅವಶ್ಯಕತೆನೇ ಇರಲ್ಲ. ನೋಡಿ, ರವೆ ಇರುತ್ತಲ್ಲ, ಈಗ ಹಾಕ್ಕೊಳ್ಬೇಕು. ಒಂದು ಕುದಿ ಬಂದಮೇಲೆ ರವೆ ಹಾಕ್ಕೊಳ್ಬೇಕು. ಏನು ಚಿರೋಟಿ ರವೆ ಬೇಗನೆ ಆಗುತ್ತೆ, ಹುರಿದಿರ್ತೀವಿ. ಗಂಟಾಗ್ದಂಗೆ ನೋಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಈ ಥರ ಕಲಾಯಿಸ್ಕೊಂಡ್ರೆ ಗಂಟಿಲ್ಲದೆ ನೀಟಾಗಿ ಬರುತ್ತೆ. ನೋಡಿ, ಈ ಥರ ಇಷ್ಟು ತೆಳುವಿರಬೇಕು. ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡ್ರೂ ನಡೆಯುತ್ತೆ. ಮಕ್ಕಳೆಲ್ಲ ಕೆಲವರು ಊಟ ಮಾಡಲ್ಲ, ಆ ಥರ ಹಠ ಮಾಡ್ತಾ ಇರ್ತಾರೆ. ಈ ಥರ ಒಂದು ಲೋಟ ಕೊಟ್ಟರು ಊಟ ತಿಂದಿಲ್ಲ ಅಂದರು ಅವ್ರಿಗೆ ತುಂಬಾ ಎನರ್ಜಿ ಇರುತ್ತೆ. ಇದಕ್ಕೆ ಬೇಕಾದರೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು. ಬಾದಾಮಿ, ಗೋಡಂಬಿ ಈ ಥರ ಎಲ್ಲ ಪೌಡ್ರ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ತ್ಗೂ ತುಂಬಾ ಒಳ್ಳೆಯದು. ನೋಡಿ, ಇಷ್ಟು ತೆಳುವಿರಬೇಕು. ಲೋಟಕ್ಕೆ ಹಾಕಿದ್ರೆ ಹಾಗೆ ಕುಡಿಯೋ ಥರ ಇರಬೇಕು. ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಅದು ಕಾಯ್ದು ಎಲ್ಲ ಹಸಿ ವಾಸನೆ ಹೋಗಬೇಕು.
ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸಿದ್ರೆ ಚೆನ್ನಾಗಿ ಹದವಾಗಿ ಬೇಯುತ್ತೆ. ಅದು ಒಳಗಡೆ ಎಲ್ಲ ರವೆ ಹಾಕಿರೋದ್ರಿಂದ. ನೋಡಿ, ಈಗ ಸಕ್ಕರೆ ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ನೀವು ಸಕ್ಕರೆ ಬಳಸಲ್ಲ ಅಂದರೆ ಬೆಲ್ಲ ಹಾಕ್ಕೊಳ್ಬೋದು. ನಾನಿಲ್ಲಿ 5 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ, ಸಾಕಾಗುತ್ತೆ. ಶುಗರು ಆ ಥರ ಅಂದರೆ ಶುಗರ್ ಪೇಷಂಟ್ಗಳೆಲ್ಲ ಅಂದರೆ ಬೇಕಾದರೆ ಒಂದು 4 ಸ್ಪೂನಷ್ಟು ಹಾಕ್ಕೊಳ್ಬೋದು. ಅದ್ರ ಬದಲು ಬೆಲ್ಲನೂ ಹಾಕ್ಕೊಂಡ್ರು ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಬೆಲ್ಲ ಹಾಕೋದ್ರಿಂದ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ. ಬೆಲ್ಲ ಹಾಕ್ಕೊಂಡ್ರು ತುಂಬಾ ಇನ್ನು ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಸಕ್ಕರೆ ಹಾಕಿದ್ಮೇಲೆ ಒಂದು ಸರಿ ಈ ಥರ ಮರಳಿದ್ರೆ, ಸಕ್ಕರೆ ಕರಗಿದ್ರೆ ಸಾಕು. ಫಸ್ಟೇ ಎಲ್ಲ ಚೆನ್ನಾಗಿ ಕುದಿಸಿರ್ತೀವಿ. ತುಂಬಾ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ನಾವು ಡಯಟಲ್ಲಿ ಇರ್ತೀವಿ ಅಂದರೆ ಈ ಥರ ಒಂದು ಲೋಟ ತೊಗೊಂಡ್ರೆ ನಾವು ಒಂದೇ ಸರಿ ಊಟದ ಟೈಮ್ಗೆ ಊಟ ಮಾಡ್ಬೋದು. ಅಷ್ಟು ಎನರ್ಜಿ ಇರುತ್ತೆ. ನಮಗೇನಾದರೂ ಸುಸ್ತಾಯಿತು ಊಟ ಮಾಡೋಕ್ಕೆ ಅರ್ಜೆಂಟಾಗಿ ಆಗಿಲ್ಲ ಅಂದ್ರೂ ಈ ಥರದ್ದು ಒಂದು ಲೋಟ ಮಾಡಿಕೊಂಡು ತಕ್ಷಣಕ್ಕೆ ಸೇವಿಸಿದ್ರೂ ತುಂಬಾ ಆರಾಮಾಗಿರುತ್ತೆ. ನೋಡಿ, ಈಗ ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ತೆಳುವಿದೆ, ಹಾಗೆ ಕುಡಿಬೋದು. ತುಂಬಾ ರುಚಿನೂ ಇರುತ್ತೆ, ನಮಗೆ ಹೊಟ್ಟೆನೂ ತುಂಬ್ದಂಗೆ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ಇಷ್ಟು ತೆಳುವಿದೆ, ಏನು ಗಂಟಿಲ್ಲ ಏನಿಲ್ಲ. ಇದಕ್ಕೇನು ದ್ರಾಕ್ಷಿ ಗೋಡಂಬಿ ಅದೆಲ್ಲ ಹಾಕೋ ಅವಶ್ಯಕತೆ ಏನಿಲ್ಲ, ಹಾಗೆ ಕುಡಿಯೋದ್ರಿಂದ. ಥ್ಯಾಂಕ್ ಯು ಫ್ರೆಂಡ್ಸ್.